ಸ್ವಲ್ಪ ಲೈಟ್ ಡಿಮ್ ಬ್ರೇಕ್ ಲೈಟ್ಸ್ ಏನಿದೆ ರೇರ್ ಟೈರ್ ವಿಷಯ ಬಂದರೆ ಈ ಗಾಡಿಯಲ್ಲಿ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಇದೆ. ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಆ್ಯಂಡ್ ಆ್ಯಕ್ಚುಲಿ ಬೆಳಿಗ್ಗೆನೇ ಮಾಡಬೇಕಾಗಿತ್ತು ವೀಡಿಯೋ, ತೋ ಮಳೆ ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ಲೈಟ್ ಡಿಮ್ ಆಗಿದೆ. ಆ್ಯಂಡ್ ಇವತ್ತು ನಾವು ಯಾವ ಗಾಡಿ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ದ ಅಡ್ವೆಂಚರ್ CC. ಸೊ ಗಾಡಿ ಇಲ್ಲೇ ಇದೆ, ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಅಂದರೆ ಗಾಡಿ ಓನರ್ ಇವರೇ. ಓನರ್ದು ಇಲ್ಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯೂಟ್ಯೂಬ್ ಚಾನಲ್ ಇದೆ ಬ್ರೋ, ನಿಮ್ಮ ಯೂಟ್ಯೂಬ್ ಚಾನಲ್ ಒಂದ್ಸತಿ ಹೇಳ್ಕೊಂಬಿಡಿ. ಇಲ್ಲೇ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದೇರ್ ಚಾನಲ್. ಆ್ಯಂಡ್ ನಾನು ಇಂಜಿನ್ ಅನ್ನೋ ವಿಷಯಕ್ಕೆ ಬಂದರೆ ದಿಸ್ ಕಮ್ಸ್ ಅರೌಂಡ್ 334 cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ವಿಚ್ ಪ್ರೊಡ್ಯೂಸಸ್ ಅರೌಂಡ್ 29 Newton meters ಆಫ್ ಟಾರ್ಕ್. ಆ್ಯಂಡ್ ಪವರ್ ಕೂಡ ಸೇಮೇ, BHP 29 BHP. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ದೊಡ್ಡ ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದಾಗ ಓನರ್ ಆಲ್ಮೋಸ್ಟ್ 5 to 6 ಗಾಡೀಸ್ ಆಲ್ರೆಡಿ ಚೇಂಜ್ ಮಾಡಿದ್ದಾರೆ. ಬಟ್ ಈ ಗಾಡಿ ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಗಾಡಿನೂ ಕೊಟ್ಟಿಲ್ಲ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಟೈರ್ಸ್ ಅನ್ನೋ ವಿಷಯಕ್ಕೆ ಬಂದರೆ ದಿಸ್ ಕಮ್ಸ್ ಅರೌಂಡ್ 90/90 ವಿಚ್ ಕಮ್ಸ್ ವಿತ್ ಡ್ಯೂಯಲ್ ಚಾನೆಲ್ ABS ಬ್ರೇಕಿಂಗ್ ಅನ್ನೋ ವಿಷಯ. ರೇರ್ ಟೈರ್ ಬಂದ್ಬಿಟ್ಟು ದಿಸ್ ಕಮ್ಸ್ ಅರೌಂಡ್ 130/80. ಆ್ಯಂಡ್ ನೋಡ್ತಾ ಇರ್ಬೋದು ಡ್ಯೂಯಲ್ ಚಾನೆಲ್ ABS ಫ್ರಂಟ್ ಆ್ಯಂಡ್ ರೇರ್. ಆವಾಗಲೇ ನೀವು ಹೇಳ್ತಾ ಇದ್ರಿ ಒಂದು ಡಿಸ್ಅಡ್ವಾಂಟೇಜ್ ಇದೆ ಅಂತ ಈ ಶೀಲ್ಡ್ ವಿಷಯದಲ್ಲಿ. ಸೊ ಅದನ್ನು ಒಂದ್ಸತಿ ಹೇಳ್ಬಿಡಿ, ಯಾಕಂದರೆ ತಗೊಳ್ಳೋರ್ಗೆ ಗೊತ್ತಾಗಬೇಕು. ಈ ಶೀಲ್ಡ್ ಏನಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾವು ಹೈವೇನಲ್ಲಿ ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೆಲ್ಮೆಟ್ ಹಾಕಿರ್ತೀರಲ್ವಾ, ವಿಂಡ್ ಬ್ಲಾಸ್ಟ್ ಜಾಸ್ತಿ ನಮ್ಮ ಕಿವಿಗೆ ಹೊಡೆಯುತ್ತೆ. ಓಕೆ, ಬಿಕಾಸ್ ಆಫ್ ಶೀಲ್ಡ್. ಇದೇನು ಮಾಡುತ್ತೆ ಅಂದರೆ ಹೇರ್ನ ನಾವು ಮೇಲೆ, ಸಿನ್ಸ್ ನಾನು ಹೈಟ್ ಇರೋದ್ರಿಂದ ನಾನು ಕುತ್ಕೊಂಡಾಗ ನನಗೇನಾಗುತ್ತೆ ಅಂತ ಹೇಳಿದ್ರೆ. ನೀವು ಎಷ್ಟು ಹೈಟ್ ಇದ್ದೀರಾ? ನಾನು 6 ಇದ್ದೀನಿ. 6 ಇದ್ದೀರಾ? ಓಕೆ. ವಿಂಡ್ ಬ್ಲಾಸ್ಟ್ ಬಂದ್ಬಿಟ್ಟು ನನಗೆ ಕಿವಿಗೆ ಹೊಡೆಯುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನನ್ನ ಇಂಟರ್ಕಾಮ್ ಇದೆಯಲ್ಲ ಅದರಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಕನ್ಸೋಲ್ ಅನ್ನೋ ವಿಷಯಕ್ಕೆ ಬಂದರೆ ದಿಸ್ ಕಮ್ಸ್ ವಿತ್ ಡಿಜಿಟಲ್ ಕನ್ಸೋಲ್. ಆ್ಯಂಡ್ ಇದರಲ್ಲಿ 3 ಮೋಡ್ಸ್ ಇದೆ. ಬ್ರೋ ಹೇಳಿ ನೀವೇ. ಇದರಲ್ಲಿ 3 ಮೋಡ್ಸ್ ಬಂದ್ಬಿಟ್ಟು ರೋಡ್ ಇದೆ, ಆಫ್ ರೋಡ್ ಇದೆ, ರೈನ್ ಇದೆ. ರೋಡಲ್ಲಿ ಏನಾಗುತ್ತೆ ಅಂದರೆ ABS ಆನ್ ಇರುತ್ತೆ. ಆಫ್ ರೋಡಲ್ಲಿ ಆಮೇಲೆ ರೈನಲ್ಲಿ ABS ಆಫ್ ಆಗುತ್ತೆ. ಜಸ್ಟ್ ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ ಇದರಲ್ಲಿ. ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಇವ್ರು ಏನು ಮಾಡಿದ್ದಾರೆ, ರೈನಲ್ಲಿ ಆಗಿರ್ಬೋದು ಆಫ್ ರೋಡಲ್ಲಿ ಆಗಿರ್ಬೋದು ABSನ ತೆಗೆದಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬ್ಲೂಟೂತ್. ಸೊ ನಮ್ಮ ಮೊಬೈಲ್ನ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಮೆಸೇಜು, ಕಾಲು. ಅದಾದಮೇಲೆ ನಿಮ್ಮ ಸೆಲ್ ಟವರ್ನ ತೋರಿಸುತ್ತೆ. ಇಲ್ಲಿ ಈ ಚಿಕ್ಕದು ಏನಿದೆ ಅಲ್ವಾ, ಇದು ಬಂದ್ಬಿಟ್ಟು ನ್ಯಾವಿಗೇಷನ್. ಹಂಗಂದ್ರೆ 10x10 ನ್ಯಾವಿಗೇಷನ್ ತೋರಿಸುತ್ತೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಕೊಬೋದು. ಲೈಕ್ 5 to 6 ನಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಹೈಟ್ ಇರೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಅಂದರೆ ಕುಳ್ಳಗಿರೋರಿಗೆ ಯೋಚನೆ ಮಾಡ್ತಾರೆ ಈ ಗಾಡಿ ತೊಗೊಬೇಕಾ ಬೇಡ ಅಂತ. ಅದರಲ್ಲಿ ಎರಡನೇ ಡೌಟೇ ಇಲ್ಲ, ಈ ಗಾಡಿ ಆರಾಮಾಗಿ ತೊಗೊಬೋದು. ಯಾಕಂದರೆ ಸಸ್ಪೆನ್ಷನ್ ಇದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಬಂದ್ರೆ ಈ ಲೈಟ್ ಬಂದ್ಬಿಟ್ಟು ಜಸ್ಟ್ ಶೋಕಿಗೆ ಅಷ್ಟೇ. ಓಕೆ. ಇದು ಅಷ್ಟೊಂದು ಥ್ರೋ ಕೊಡಲ್ಲ. LED ತಾನೆ? LED ಲೈಟ್ಸ್. ಇದು ಲೋ ಹೈ ಇದೆ, ಬಟ್ ಅದು ಹೈ ಅಲ್ಲಿ ಸ್ವಲ್ಪ ಓಕೆ, ಲೋ ತೀರಾ ಇದು ಇರುತ್ತೆ, ಅಷ್ಟೊಂದು ನಿಮ್ಗೆ ಎಕ್ಸ್ಟೆನ್ಷನ್ ಅಲ್ಲಿ ಬರಲ್ಲ. ಮತ್ತೆ ಇಂಡಿಕೇಟರ್ ಲೈಟ್ಸ್ ಯಾವ ಥರ ಬ್ರೋ? ಇಂಡಿಕೇಟರ್ LED ಎಲ್ಲ LEDನೇ ಬರುತ್ತೆ. 4 ಇಂಡಿಕೇಟರ್ LED ಬರುತ್ತೆ. ಓಕೆ. ಈ ಗಾಡಿಯಲ್ಲಿ ಪಿಕಪ್, ಥ್ರಾಟಲ್ ರೆಸ್ಪಾನ್ಸ್ ಒಂದು ಕ್ರೇಜಿ ಆಗಿದೆ. 22 ಮಾಡಲು 15 ಲೀಟರ್ಸ್ ಬರುತ್ತೆ. ಆದರೆ ಮಿನಿಮಮ್ 2 ಲೀಟರ್ಸ್ ಮೇಂಟೈನ್ ಮಾಡಲೇಬೇಕು ಈ ಗಾಡಿಯಲ್ಲಿ. ಇಲ್ಲಿ ಅಕಸ್ಮಾತ್ 0 ಬಂದಿದ್ರೆ ಕೂಡ 2 ಲೀಟರ್ಸ್ ಇದ್ದರೆ ಅಡ್ವಾಂಟೇಜ್ ಏನಂದರೆ ಒಂದು 50 or 60 ಕಿಲೋಮೀಟರ್ಸ್ ಬರ್ಬೋದು. ಏನಂದರೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು USB ಪೋರ್ಟು ಇದೆ ಮತ್ತು C ಪೋರ್ಟು ಇದೆ. ಸೊ ಎಲ್ಲಾದರೂ ಲಾಂಗ್ ರೈಡ್ಸ್ ಹೋಗ್ತಾ ಇದ್ದಾಗ ಯೂಸ್ ಮಾಡ್ಕೊಬೋದು. ಬನ್ನಿ ಒಂದ್ಸತಿ ಓಡಿಸ್ ನೋಡೋಣ. ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಗಾಡಿ ಒಂದ್ಸತಿ ಆನ್ ಮಾಡಿ ನೋಡೋಣ. ಆ್ಯಂಡ್ ನೋಡಿ ಯಾವ ಗಾಡಿ ಹೋದ್ರೆ ನೋಡಿ ಒಂದು ಲೆಜೆಂಡ್ ಹೋಗ್ತಾ ಇದೆ. ನೆಕ್ಸ್ಟ್ ಆ ಗಾಡಿ ರಿವ್ಯೂ ಮಾಡೋಣ. ಸೊ ಇವಾಗ ಈ ಗಾಡಿ ಓಡಿಸ್ ನೋಡೋಣ ಬನ್ನಿ. ನೋಡಿ ಎಕ್ಸಾಸ್ಟ್ ಸೌಂಡ್ ಯಾವ ಥರ ಕೇಳಿಸ್ತಾ ಇದೆ ಅಂತ. ಪೈಪ್ ಇದೆ, ಇಲ್ಲಿ ಹೋಗೋಕ್ಕಾಗಲ್ಲ. ಯಾವ್ದು ಹೆಂಗಾದರೂ ಹೋಗಲಿ, ಇಲ್ಲೊಂದು ಗಾಡಿ ಹೋಗ್ತಾ ಇದೆ ನೋಡಿ. ನೆಕ್ಸ್ಟು ಈ ಗಾಡಿ ವಿಡಿಯೋ ಬರುತ್ತೆ, RX. ಆ ಗಾಡಿ ಸೌಂಡ್ ಮುಂದೆ ಈ ಗಾಡಿ ಏನೂ ಕೇಳಿಸ್ತಾನೆ ಇಲ್ಲ. ಅದಕ್ಕೆ ಮುಂದೆ ಹೋಗ್ಬಿಡೋಣ ನಾವು. ಮುಂದೆ ಹೋಗ್ಬಿಡ್ತೀವಿ. ಇದ್ರ ಆರನ್ ಸೌಂಡ್ ಕೇಳಿ.
ಈ ಆರನ್ ಸೌಂಡೇ ಯಾಕೆ ಸ್ವಲ್ಪ ಒಳ್ಳೆ ಗಾಡಿಗಳಲ್ಲಿ ಆರನ್ ಯಾಕೆ ಈ ಥರ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಆರನ್ ಸೌಂಡ್ ಕೇಳಿ ಸ್ಕೂಟಿ ಆರನ್ ಇದ್ದಾಗಿದೆ. ಇಲ್ಲಿ ನೋಡಿ ಮದುವೆ ನಡೀತಾ ಇದೆ, ಹೋಗಿ ಊಟ ಮಾಡ್ಕೊಂಬರೋಣ. ನೋಡ್ರಿ ಭಟ್ರೆ, ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್, ಒಬ್ಬೊಬ್ಬರಿಗೂ ಅನ್ನೋ ಟೆನ್ಷನ್. ಹೋಗ್ತಾ ಬರೋಗ್ರಿ. Few moments later. ಇದನ್ನ ತಿನ್ನೋದ್ರ ಬದಲು ನಾನು ಮನೆಗೆ ಹೋಗಿ ಮೊಸರನ್ನ ತಿಂತೀನಿ. ಸೊ ನೋಡಿ ಆಲ್ಮೋಸ್ಟ್ 9 o'clock ಆಗ್ತಾ ಇದೆ, ತುಂಬ ಲೇಟ್ ಆಗಿಬಿಟ್ಟಿದೆ. ನೋಡಿ ವೀಡಿಯೋಗಳು ಮಾಡಬೇಕಂದ್ರೆ ಎಲ್ಲಿಂದ ಎಲ್ಲರಿಗೂ ಬರಬೇಕಾಗುತ್ತೆ, ತುಂಬ ಲೇಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸ್ ಹೋಗಬೇಕು.